ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 6ನೇ ವಾಕ್ಯ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನವಿಸಿದನು. ದೇವರು ಯೆರೆಮೀಯನನ್ನು ಪ್ರವಾದಿಯನ್ನಾಗಿ ಆರಿಸ್ಕೊಳ್ತಾ ಇದ್ದಾರೆ. ದೇವರು ಯೋಗ್ಯತೆಗಳು, ಅರ್ಹತೆಗಳು ಅಥವಾ ಜ್ಞಾನ, ವಿವೇಕ ಇದ್ಯಾವುದನ್ನು ನೋಡೋದಿಲ್ಲ. ಒಬ್ಬ ವ್ಯಕ್ತಿಯನ್ನು ಆರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಈ ಭೂಮಿಯಲ್ಲಿ ಆರಿಸ್ಕೋಬೇಕಾದ್ರೆ ಅನೇಕ ಯೋಗ್ಯತೆಗಳನ್ನು ನೋಡ್ತೀವಿ. ಅವರ ಏನು ಎಜುಕೇಷನ್ ಇದೆ, ಅವರ ಒಂದು ಸ್ಥಾನಮಾನಗಳೇನು, ಅವರ ಕುಟುಂಬ ಶ್ರೇಷ್ಠತೆ ಏನು, ಇವೆಲ್ಲವನ್ನು ನೋಡಿ ನಾವೇನು ಮಾಡ್ತೀವಿ, ಅವರನ್ನು ಆರಿಸ್ಕೊಳ್ತೀವಿ. ಆದರೆ ದೇವರಿಗೆ ಇದು ಯಾವುದು ಬೇಕಾಗಿಲ್ಲ. ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸ್ಕೊಳ್ತಾನೆ ಅಂತ ರೋಮ ಪತ್ರಿಕೆಯಲ್ಲಿ ಓದ್ತೀವಿ. ಹಾಗಾದರೆ ತನಗೆ ಮನಸ್ಸಿದ್ದವರನ್ನ ಆರಿಸ್ಕೊಳ್ತಾನೆ. ಅವರಲ್ಲಿ ಏನು ಕೊರತೆ ಇದೆಯೋ ಅದನ್ನು ತುಂಬಿಸುವಂತಹ ಒಬ್ಬ ದೇವರು, ಅಥವಾ ಕೊರತೆಯನ್ನು ನೀಗಿಸುವಂತಹ ದೇವರು. ನನ್ನನ್ನು, ನಿಮ್ಮನ್ನು ದೇವರು ಕರೆದಾಗ ನಮಗೆ ಯಾವ ಯೋಗ್ಯತೆಗಳು ಇರಲಿಲ್ಲ, ನಮ್ಮಲ್ಲಿ ಯಾವ ಅರ್ಹತೆಗಳು ಇರಲಿಲ್ಲ. ಆದರೆ ದೇವರು ನಮ್ಮಲ್ಲಿ ಇಲ್ಲದಂತಹ ಅನೇಕ ಯೋಗ್ಯತೆಗಳನ್ನು ನಮಗೆ ಪುನಃ ಕೊಟ್ಟರು, ನಮಗೆ ಒಪ್ಪಿಸಿಕೊಟ್ರು, ನಮ್ಮ ಜೀವಿತದಲ್ಲಿ ಸಹಾಯ ಮಾಡಿದ್ರು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಅಯೋಗ್ಯತೆಗಳನ್ನೇ ಯೋಗ್ಯತೆಯಾಗಿ ಕನ್ಸಿಡರ್ ಮಾಡಿ ದೇವರು ನಮ್ಮನ್ನು ಆರಿಸಿಕೊಂಡು ಅಯೋಗ್ಯತೆಗಳನ್ನೆಲ್ಲ ತೆಗೆದು ಯೋಗ್ಯತೆಗಳನ್ನು ದೇವರು ನಮಗೆ ಕೊಟ್ಟರು. ಇಲ್ಲಿ ಯೆರೆಮೀಯನ ಸಂಗಡ ದೇವರು ಮಾತಾಡ್ತಾ ಇದ್ದಾರೆ. 4ನೇ ವಾಕ್ಯದಿಂದ ಓದಬೇಕಾದ್ರೆ, ಯೆಹೋವನ ಈ ವಾಕ್ಯವು ನನಗೆ ದಯಪಾಲಿಸು, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು, ನಿನ್ನನ್ನು ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಆಗ ಇಸ್ರಾಯೇಲ್ ಜನಾಂಗ ಬಹಳ ಹಠಮಾರಿಗಳಾಗಿ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇರುವಂಥ ಒಂದು ಕಾಲ. ಆಗ ದೇವರು ಹೇಳ್ತಾ ಇದ್ದಾರೆ, ನಾನು ಅವರಿಗೆ ಏನು ಮಾಡಿದ್ದೀನಿ, ಪ್ರವಾದಿ. ಯಾವ ಜನಾಂಗಕ್ಕೆ? ಇಸ್ರಾಯೇಲ್ ಜನಾಂಗ ಆಗಿರ್ಬೋದು, ಇತರ ಜನಾಂಗಗಳಿಗಾಗಿರ್ಬೋದು, ನಾನು ನಿನ್ನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಆಗ ಹೇಳಿದಂಥ ಸಮಯದಲ್ಲಿ ಅವನು ಹೇಳ್ತಾನೆ, ಸ್ವಾಮಿ, ನಾನೊಬ್ಬ ಬಾಲಕ, ನನಗೆ ಮಾತಾಡೋಕ್ಕೆ ಗೊತ್ತಿಲ್ಲ, ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಒಬ್ಬ ಪ್ರವಾದಿ ಅಂತ ಹೇಳಿದಾಗ ಏನು ಮಾಡಬೇಕಾಗತ್ತೆ, ಅವನು ಜನರನ್ನು ನೋಡಿ ಮಾತಾಡಬೇಕು, ಅದು ಖಂಡಿಸಬೇಕು, ಅವರನ್ನು ತಿದ್ದಬೇಕು, ಅವರಿಗೆ ಆ ಸಂದೇಶ ಕೊಡಬೇಕು, ಎಲ್ಲ ಮಾಡಬೇಕು. ಆಗ ಅವನು ಹೇಳ್ತಾನೆ, ಸ್ವಾಮಿ, ನನ್ನ ಕೈಯಲ್ಲಿ ಆಗಲ್ಲ. ಯಾಕೆಂದರೆ ನಾನು ಮಾತು ಬಲ್ಲವನಲ್ಲ, ನಾನೊಬ್ಬ ಬಾಲಕ, ತಿಳುವಳಿಕೆ ಇಲ್ಲದಂತಹ ವ್ಯಕ್ತಿ ನಾನು. ಎಷ್ಟೋ ಸಂದರ್ಭಗಳಲ್ಲಿ ನನ್ನನ್ನು, ನಿಮ್ಮನ್ನು ದೇವರು ಕರೆದಾಗ ನಾವು ಈ ರೀತಿಯಲ್ಲಿ ಹೇಳಿದ್ದೇವೆ. ಆದರೆ ಒಬ್ಬ ಪ್ರವಾದಿ ಅಂತ ಹೇಳಿದ್ರೆ ಅವನು ತನ್ನ ಮಾತನ್ನು ಅಲ್ವಲ್ಲ ಹೇಳೋದು. ಅದು ಯಾರೇ ಆಗಿರ್ಬೋದು, ಅವನ ದೊಡ್ಡವನಾಗಿರ್ಬೋದು, ಚಿಕ್ಕವನಾಗಿರ್ಬೋದು, ಎಜುಕೇಷನ್ ಇರ್ಬೋದು, ಇಲ್ಲದೇ ಇರಬಹುದು, ಮಾತಾಡೋಕ್ಕೆ ಗೊತ್ತಿರ್ಬೋದು, ಇಲ್ಲದೇ ಇರಬಹುದು. ಆದರೆ ದೇವರು ಹೇಳ್ತಾ ಇರೋದು, ಪ್ರವಾದಿ ಅಂತ ಹೇಳಿದ್ರೆ ನೀನು ನಿನ್ನ ಮಾತಲ್ಲ ಹೇಳಬೇಕಾಗಿರೋದು, ನಾನೇನು ಹೇಳ್ತೀನೋ ಅದನ್ನು ಹೇಳಬೇಕು. ನಾನೇನು ಹೇಳ್ತೀನೋ ಅದನ್ನು ನೀನು ಹೇಳಬೇಕು. ಪ್ರಿಯ ದೇವರ ಮಕ್ಕಳೇ, ನನ್ನನ್ನು, ನಿಮ್ಮನ್ನು ಎಷ್ಟೋ ಸಂದರ್ಭಗಳಲ್ಲಿ ಇತರೆ ಕಾರ್ಯಗಳಿಗಾಗಿ, ಸೇವೆಗಾಗಿ, ಇತರೆ ಅನೇಕ ಕಾರ್ಯಗಳಿಗಾಗಿ ದೇವರು ನಮ್ಮನ್ನು ಕರೆದಾಗ ಇದೇ ರೀತಿಯಲ್ಲಿ ನಾವೇನು ಮಾಡಿದ್ದೀವಿ, ದೇವರಿಗೆ ಅಯ್ಯೋ ನನ್ನ ಕೈಯಲ್ಲಾಗಲ್ಲ, ನನ್ನಿಂದ ಸಾಧ್ಯವಿಲ್ಲ ಅಂಥೇಳಿ ತಿರಸ್ಕಾರ ಮಾಡಿದಂತಹ ಎಷ್ಟೋ ಸಂದರ್ಭಗಳಿವೆ. ಆದರೆ ನಿನ್ನ ಅಯೋಗ್ಯತೆಗಳನ್ನೇ ದೇವರು ಅಯೋಗ್ಯತೆಗಳನ್ನು ತೆಗೆದುಹಾಕಿ ಯೋಗ್ಯರನ್ನಾಗಿ ಮಾಡುವಂತಹ ಒಬ್ಬ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ, ದೇವರು ನಮ್ಮನ್ನು ಆರಿಸ್ಕೊಂಡಾಗ ನಮ್ಮಲ್ಲಿ ಜ್ಞಾನಿಗಳನ್ನೇ ಕರಗಲಿಲ್ಲ, ನಮ್ಮಲ್ಲಿ ಬಲವುಳ್ಳವರನ್ನೇ ಕರಗಲಿಲ್ಲ. ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ದೇವರು ಜ್ಞಾನಹೀನವಾದದ್ದನ್ನು ಆರಿಸ್ಕೊಂಡ್ರು. ಬಲವುಳ್ಳವರನ್ನು ನಾಚಿಕೆ ಪಡಿಸುವುದಕ್ಕಾಗಿ ದೇವರು ಬಲಹೀನರಾದ ವ್ಯಕ್ತಿಗಳನ್ನು ಆರಿಸ್ಕೊಂಡ್ರು. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನಿನ್ನ ಮುಖವನ್ನು ನಾವು ನೋಡ್ತಾ ಇದ್ದೇವೆ, ನಿನ್ನಲ್ಲಿ ನಾವು ಆಶ್ರಯಿಸ್ತಾ ಇದ್ದೇವೆ, ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಕಾರಣ ನಾವು ನೋಡ್ತೇವೆ, ಇವನಿಗೆ ಯೆರೆಮೀಯನಿಗೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಸಹಾಯ ಮಾಡ್ತೀನಿ. ಮೋಶೆಯನ್ನು ದೇವರು ಆರಿಸ್ಕೊಂಡ್ರು. ಅವನು ಹೇಳ್ತಾನೆ, ಸ್ವಾಮಿ, ನಾನು ವಾಕ್ಚಾತುರ್ಯ ಇಲ್ಲದವನು. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮಾತಲ್ಲ ಅಲ್ಲಿ ಬೇಕಾಗಿರೋದು, ನಾನೇನು ಹೇಳ್ತೀನೋ ಅದನ್ನಲ್ಲಿ ಹೇಳಿದ್ರೆ ಸಾಕು. ಈಗಾಗಲೇ ಸಮಯದಲ್ಲಿ ದೇವರು ನಿನ್ನನ್ನು ಯಾವುದಕ್ಕಾಗಿ ಕರೆದಿದ್ದಾರೋ,
ಯಾವ ವಿಷಯಕ್ಕಾಗಿ ಕರೆದಿದ್ದಾರೋ ನೀನು ಇಲ್ಲ ಅಂತ ಹೇಳ್ಬೇಡ. ನೀನು ಮುಂದೆ ಹೆಜ್ಜೆ ಇಡುವುದಾದರೆ ಯಾವ ವಿಷಯದಲ್ಲಿ ನಿನಗೆ ಕೊರತೆಗಳಿದೆಯೋ, ಯಾವ ವಿಷಯದಲ್ಲಿ ತಿಳುವಳಿಕೆ ಇಲ್ಲವೋ, ನೀನು ಮುಂದೆ ಹೆಜ್ಜೆ ಇಡುವಾಗ ಅದನ್ನು ಪರಿಹರಿಸಿಕೊಡುವಂತಹ ಒಬ್ಬ ದೇವರಿದ್ದಾನೆ. ದೇವರವನಿಗೆ ಹೇಳ್ತಾ ಇದ್ದಾರೆ, ಆಗ ಯೆಹೋವನು ಅವನಿಗೆ, ನಾ ಬಾಲಕನನ್ನೇ ಬೇಡ, ಯಾರ ಬಳಿಗೆ ನಾನು ನಿನ್ನನ್ನು ಕಳಿಸ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗ್ತೀಯಾ, ನಾನೇನೇನು ಹೇಳ್ತೀನಿ ಅದನ್ನೆಲ್ಲ ನೀನು ಮಾತಾಡ್ತೀಯ, ನಾನು ನಿನ್ನೊಂದಿಗೆ ಇರ್ತೇನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ. ಈ ಬೆಳಗ್ಗೆ ಕರ್ತನು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿಮ್ಮ ಸಂಗಡ ಇದ್ದು ನಿಮಗೆ ಬೇಕಾದ ಆಲೋಚನೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದೇನೆ. ಈ ದಿವಸ ಕರ್ತನ ಮುಖವನ್ನು ನೋಡೋಣ, ಕರ್ತನಲ್ಲಿ ಆಶ್ರಯಿಸೋಣ, ಕರ್ತನ ಚಿತ್ತಕ್ಕೆ ವಿಧೇಯರಾಗೋಣ. ಕರ್ತನೆ, ನನ್ನನ್ನು ನೀನು ಎಲ್ಲಿ ಕಳಿಸ್ತೀಯೋ, ಏನು ಮಾಡೋದು ಕೇಳ್ತೀಯೋ ಅದನ್ನು ಮಾಡುವುದಕ್ಕೆ ನಾನು ಶಕ್ತನು. ಯಾವಾಗ ನಾವು ನಮ್ಮನ್ನೇ ತಗ್ಗಿಸಿಕೊಳ್ತೀವೋ, ನಮ್ಮನ್ನೇ ಒಪ್ಪಿಸಿಕೊಡ್ತೇವೋ, ನಮ್ಮಲ್ಲಿರುವಂತಹ ಕೊರತೆಗಳನ್ನೆಲ್ಲ ನೀಗಿಸಿ ನಮ್ಮನ್ನು ಬಲಪಡಿಸ್ತಾರೆ. ಮೋಶೆಯನ್ನು ಅಷ್ಟು ದೊಡ್ಡ ಲಕ್ಷಗಟ್ಟಲೆ ಜನರನ್ನು ಕರ್ಕೊಂಡು ಬರೋದಕ್ಕೆ ದೇವರು ಉಪಯೋಗಿಸಿದರೆ, ಯೆರೆಮೀಯನನ್ನು ಒಳ್ಳೆ ರೀತಿಯಲ್ಲಿ ಪ್ರವಾದಿಯಾಗಿ ಯೂಸ್ ಮಾಡಿದರೆ, ನಿನ್ನನ್ನು ಯೂಸ್ ಮಾಡ್ತಾನೆ. ಕರ್ತನ ಮುಂದೆ ಸಮರ್ಪಿಸು, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೇ, ಈ ಸಮಯಕ್ಕಾಗಿ ಸ್ತೋತ್ರ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ಈ ದಿವಸ ನಮ್ಮನ್ನೇನೋ ಸಮರ್ಪಿಸಿಕೊಳ್ತೇವೆ. ನಮಗೆ ಯಾವ ಯೋಗ್ಯತೆಯೂ ನಮಗೆ ತಿಳುವಳಿಕೆ ಇಲ್ಲದೇ ಇರುವಾಗಲೂ ನಮ್ಮನ್ನು ಆರಿಸಿಕೊಂಡು ಇಲ್ಲಿವರೆಗೂ ತಂದಿದ್ದೆ, ಅದಕ್ಕಾಗಿ ಸ್ತೋತ್ರ. ಮುಂದೆಯೂ ಸಹ ನಿನ್ನ ಚಿತ್ತದ ಮೇರೆಗೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನೀನೇ ಅದ್ಭುತ ಮಾಡಿ ನಮ್ಮನ್ನು ನಡೆಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.